ಕೊಲೆ ಆರೋಪದಡಿ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ಹಲವಾರು ಸವಲತ್ತುಗಳನ್ನು ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಕೋರ್ಟ್ ಕೂಡ ಒಂದು ತಂಡವನ್ನು ಕಳಿಸ್ಕೊಟ್ಟು ಏನು ಫೆಸಿಲಿಟಿ ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ನೋಡ್ಕೊಂಡು ಬಂದು ವರದಿ ಕೊಡಿ ಅಂತ ಹೇಳಿತ್ತು. ಈಗ ಕಾನೂನು ಸೇವಾ ಪ್ರಾಧಿಕಾರದವರು ಹೋಗ್ಬಿಟ್ಟು ಆಯೋಗದವರು ಒಂದು ವರದಿಯನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ. ದರ್ಶನ್ 2 ತಿಂಗಳಿಂದ ಕೇಳ್ಕೊಳ್ತಾ ಇದ್ದಿದ್ದು ಎಲ್ಲವನ್ನ ಕೂಡ ಸಾರಾ ಸಗಟಾಗಿ ತಳ್ಳಿ ಹಾಕಿದ್ದಾರೆ. ಜೈಲಲ್ಲಿ ಸವಲತ್ತು ಕೋರಿ ದರ್ಶನ್ ಅರ್ಜಿ, ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ದಾರೆ ನ್ಯಾಯಮೂರ್ತಿ ವರದರಾಜ್. ದರ್ಶನ್ಗೆ ಜೈಲು ಮ್ಯಾನ್ಯುಯಲ್ ಪ್ರಕಾರ ಎಲ್ಲ ಸೌಲಭ್ಯ ಸಿಕ್ಕಿದೆ. ಹಾಸಿಗೆ ದಿಂಬು ನೀಡೋದಕ್ಕೆ ಅವಕಾಶ ಇಲ್ಲ. ಸೂರ್ಯನ ಬೆಳಕಿನಲ್ಲಿ ದರ್ಶನ್ ಓಡಾಡಲು ಅವಕಾಶ ಕೊಡಬಹುದು. ಆದರೆ ಜೈಲ್ ಮ್ಯಾನ್ಯುಯಲ್ ಎಲ್ಲೂ ಉಲ್ಲಂಘನೆಯಾಗಿಲ್ಲ. ಹೀಗಂತ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ದಾರೆ ನ್ಯಾಯಮೂರ್ತಿ ವರದರಾಜ್. ಪಬ್ಲಿಕ್ ಟಿವಿಯಲ್ಲಿ ವರದಿಯ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಹಾಗಾದರೆ ದರ್ಶನ್ ಕೇಳ್ಕೊಂಡಿದ್ದು ಏನು, ಅದಕ್ಕೆ ವರದರಾಜ್ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಏನು? ಹಲವಾರು ಸವಲತ್ತುಗಳನ್ನ ಕೇಳ್ಕೊಂಡಿದ್ರು, ಅದೆಲ್ಲವನ್ನು ಸಾರಾ ಸಗಟಾಗಿ ತಳ್ಳಿ ಹಾಕಿದ್ದಾರೆ. ಇಲ್ಲ, ಇಷ್ಟೇ ಕೊಡೋಕ್ಕಾಗೋದು, ಏನು ಕೊಡಬೇಕೋ ಅದನ್ನು ಜೈಲಧಿಕಾರಿಗಳು ಕೊಟ್ಟಿದ್ದಾರೆ, ಅದನ್ನು ಬಿಟ್ಟು ಹೆಚ್ಚುವರಿಯಾಗಿ ಏನೂ ಕೊಡೋಕ್ಕೆ ಬರಲ್ಲ. ಬೇಕಾದರೆ ಬಿಸಿಲಲ್ಲಿ ಒಂದು ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ಬೋದು ಅಷ್ಟೇ. ನೀವು ಟಾಯ್ಲೆಟ್ ಕಡಿಮೆ ಇದೆ, ಬಾತ್ರೂಮ್ ಇಲ್ಲ, ಬಾಚಣಿಗೆ ಕೊಟ್ಟಿಲ್ಲ, ಕನ್ನಡಿ ಕೊಟ್ಟಿಲ್ಲ, ಅದೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ನೋಡಿ, ದರ್ಶನ್ ಬ್ಯಾರಕಲ್ಲಿ ಒಟ್ಟು 3 ಟಾಯ್ಲೆಟ್ ಇದೆ. 3 ಟಾಯ್ಲೆಟ್, ಅದರಲ್ಲಿ 1 ಇಂಡಿಯನ್ ಟಾಯ್ಲೆಟ್, 2 ವೆಸ್ಟರ್ನ್ ಟಾಯ್ಲೆಟ್ ಇದೆ. ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ತಾನೇ ಇವ್ರದ್ದು ಬೇಡಿಕೆ ಬಳ್ಳಾರಿ ಜೈಲಲ್ಲಿದ್ದಾಗಲೂ ಕೂಡ. ಸೊ ಈಗ 2 ವೆಸ್ಟರ್ನ್ ಟಾಯ್ಲೆಟ್ ಇದೆ, ಅನುಕೂಲ ಮಾಡಿಕೊಟ್ಟಿದ್ದೀವಿ. ದರ್ಶನ್ ಇರೋ ಬ್ಯಾರಕ್ನಲ್ಲಿ 2 ಬಾತ್ರೂಮ್ಗಳಿವೆ. 2 ಬಾತ್ರೂಮ್, ಸ್ನಾನಗೃಹಗಳು. ಅಂದರೆ ಸಿಬ್ಬಂದಿಯ ಬಾಡಿ ವೋರ್ನ್ ಕ್ಯಾಮ್ರಾವನ್ನು ಪರಿಶೀಲಿಸಿದಾಗ ಗೊತ್ತಾಗಿದೆ. ಹೀಗಂತ ಹೇಳ್ತಾರವ್ರು. ದರ್ಶನ್ ಇರುವ ಬ್ಯಾರಕ್ನಲ್ಲಿ ಅಗತ್ಯ ಬೆಳಕಿನ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಸೂರ್ಯನ ಕಿರಣ ಬೀಳದೇ ಇರ್ಬೋದು, ಬಟ್ ಬೆಳಕಿನ ವ್ಯವಸ್ಥೆ ಅಂತೂ ಇದೆ, ಚೆನ್ನಾಗಿ ಬೆಳಕು ಬರುತ್ತೆ. ಇಡೀ ರಾತ್ರಿ ಲೈಟ್ ಇರೋದ್ರಿಂದ ನಿದ್ರೆಗೆ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ದರ್ಶನ್ ಹೇಳಿದರು. ಯಾವಾಗಲೂ ಲೈಟ್ ಆನ್ ಮಾಡಿರ್ತಾರೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸಂಜೆ 6 ಗಂಟೆಗೆ ಲೈಟ್ ಹಾಕೋದ್ರಿಂದ ಅದು ಭದ್ರತಾ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಖೈದಿಗಳ ಭದ್ರತೆಯ ಕಾರಣಕ್ಕೆ ಇಡೀ ರಾತ್ರಿ ನಾವು ಲೈಟ್ ಆನ್ ಮಾಡಿರ್ತೀವಿ. ಏನು ಬೇಕಾದ್ರೂ ಮಾಡಿಬಿಡ್ಬೋದು ಖೈದಿಗಳು, ಅವರ ಭದ್ರತೆನೇ ನಮಗೆ ಮುಖ್ಯ. ಹಾಗಾಗಿ ಲೈಟ್ ಹಾಕಿರ್ತೀವಿ. ಶಿಕ್ಷಿತ ಅಪರಾಧಗಳಿಗೆ ಮಾತ್ರ ಹಾಸಿಗೆ ದಿಂಬು ಹೊದಿಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಬಟ್ ದರ್ಶನ್ ಶಿಕ್ಷಿತ ಅಪರಾಧಿ ಅಲ್ಲ, ಇನ್ನೂ ಕೂಡ ವಿಚಾರಣಾಧೀನ ಖೈದಿ, ಕೊಡಕ್ಕೆ ಬರಲ್ಲ. ವಿಚಾರಣಾಧೀನ ಖೈದಿಗೆ ಹಾಸಿಗೆ ದಿಂಬು ಹೊದಿಕೆ ಇದೆಲ್ಲವನ್ನು ಕೊಡಕ್ಕೆ ಬರಲ್ಲ ಅಂತ ರಿಪೋರ್ಟು ಹೇಳುತ್ತೆ. ಇಷ್ಟೆಲ್ಲ ವಿಚಾರಗಳು ಇವರು ಕೇಳ್ಕೊಂಡಿದ್ದು ಮತ್ತು ಅದಕ್ಕೆ ಅವರ ಉತ್ತರ ಇಷ್ಟೆಲ್ಲವನ್ನು ಕೊಟ್ಟಿದ್ದಾರೆ. ಇನ್ನು ಟಿ ವಿ ಬೇಕು ಅಂತ ಕೇಳ್ಕೊಂಡಿದ್ರು. ಟಿ ವಿ ಸೌಲಭ್ಯ ನೀಡಲು ಸಾಧ್ಯ ಇಲ್ಲ. ದರ್ಶನ್ ಸೆಲೆಬ್ರಿಟಿ, ವಾಕಿಂಗ್ ಮಾಡುವಾಗ ಇತರೆ ಖೈದಿಗಳು ಕಿರ್ಚ್ತಾರೆ, ಕೂಗ್ತಾರೆ, ಹೊರಗಡೆ ಇದ್ದಾಗೆಲ್ಲ ಡಿ ಬಾಸ್ ಬಾಸ್ ಅಂತಿದ್ರಲ್ಲ ಹಂಗೆ ಮಾಡ್ತಾರೆ. ಭದ್ರತೆಯನ್ನು ನೋಡಬೇಕಲ್ಲ. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಗಳಿಂದ ದರ್ಶನ್ ಫೋಟೋ ತೆಗೆಯುವ ಸಾಧ್ಯತೆ ಇದೆ. ಅಕ್ಕಪಕ್ಕ ಎಲ್ಲ ಎತ್ತರದ ಅಪಾರ್ಟ್ಮೆಂಟ್ಗಳಿದೆ, ಫೋಟೋ ತೆಗಿಬೋದು. ಜೈಲು ಮ್ಯಾನ್ಯುಯಲ್ ಪ್ರಕಾರ 1 ಗಂಟೆ ವಾಕಿಂಗ್ ಮತ್ತು ಆಟ ಆಡೋದಕ್ಕೆ ಅವಕಾಶ ಇದೆ. ಅದನ್ನು ಕೊಟ್ಟಿದ್ದೀವಿ, 1 ಅವರ್ ಕೊಟ್ಟಿದ್ದೀವಿ. ಜೈಲಿನಲ್ಲಿ ಶಿಸ್ತು ಪಾಲನೆ ನಿರ್ವಹಣೆಗಾಗಿ ವಾಕಿಂಗ್ಗೆ ನಿರ್ಬಂಧ ಹೇರ್ಬೋದು. ಬೇಕಾದರೆ ನಾವು ನಿರ್ಬಂಧ ಹೇರಿಲ್ಲ, ವಾಕಿಂಗ್ಗೆ ಅವಕಾಶ ಕೊಟ್ಟಿದ್ದೀವಿ. ದರ್ಶನ್ ಟಿ ವಿ ಕೇಳಿದ್ದಾರೆ. ಎಲ್ಲ ಖೈದಿಗಳಿಗೂ ಟಿ ವಿ ನೀಡೋದಕ್ಕೆ ಅವಕಾಶ ಇಲ್ಲ. ಎಲ್ಲ ಬ್ಯಾರಕ್ಕಲ್ಲಿ ಕೂಡ ಟಿ ವಿ ಸೌಲಭ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಇವ್ರದ್ದು ಇನ್ನೊಂದು ಆರೋಪ ಇತ್ತು, ಎಲ್ಲ ಮಾತಾಡಬೇಕಾದ್ರೆ ಸ್ಪೀಕರ್ ಆನ್ ಮಾಡ್ಕೋತಾರೆ ಫೋನಲ್ಲಿ ಮಾತಾಡಬೇಕಾದ್ರೆ ಅಂತ. ಅದಕ್ಕೂ ಹೇಳ್ತಾರೆ, ಆರೋಪಿಗಳ ಸುರಕ್ಷತೆ ದೃಷ್ಟಿಯಿಂದ ಸ್ಪೀಕರ್ ಆನ್ ಮಾಡುವುದು ಕಡ್ಡಾಯ ನಿಯಮ. ಆರೋಪಿಗಳ ಸುರಕ್ಷತೆ ದೃಷ್ಟಿಯಿಂದ. ಆಮೇಲೆ ಅದನ್ನು ರೆಕಾರ್ಡ್ ಕೂಡ ಮಾಡ್ಕೋತಾರೆ. ಸೊ ಅಲ್ಲಿಗೆ ದರ್ಶನ್ ಕೇಳಿದ್ದು ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ.